ನೀವು ಮೇಡಮ್ನ ನೋಡೋಕ್ಕೂ ಮುಂಚೆ ಎಷ್ಟು ಜನ ಹುಡುಗರು ನೋಡಿದ್ರಿ? ನೀವು ಅದನ್ನು ಕೇಳಿದ್ರೆ ಹೆಂಗೆ ಹೇಳೋದು ನಾವು? ಸುಮಾರು ಒಂದು 4-5 ಜನ ಹುಡುಗಿರು ನೋಡಿದ್ದು. 4-5 ಜನ ಹುಡುಗಿರು ನೋಡಿದ್ರಿ. ಸೊ ಮೇಡಮ್ ಮನೆಗೆ ಹೋದಿದ್ದ ದಿನ ನೆನಪಿದೆಯಾ ನಿಮಗೆ? ಹೌದು, ಮನೆಗೆ ಹೋಗಿದ್ದೆ. ಇನ್ನೂ ಎಜುಕೇಷನ್ ಮಾಡ್ತಾಯಿದ್ರು ಅವರು. ಆಗ ಹೋಗಿದ್ದೆ, ಮನೆಗೆ ಜ್ಞಾಪಕ ಇದೆ. ಯಾಕಂದರೆ ಇವ್ರ ತಂದೆ ಅವರು CCBನಲ್ಲಿ ಕೆಲಸ ಮಾಡ್ತಾಯಿದ್ರು. ಆವಾಗ ಯಾವುದೋ ಒಂದು ವಿಚಾರಕ್ಕೆ ಅವ್ರನ್ನ ಭೇಟಿ ಮಾಡಿದ್ದೆ. ಪೊಲೀಸ್ ಅಪ್ಪನ ಮಗಳು ಮದುವೆ ಮಾಡ್ಕೊಳಕ್ಕೆ ಸ್ವಲ್ಪ ಭಯ ಆಗಲಿಲ್ವಾ ನಿಮಗೆ? ಯಾಕೆ ನಾವು ರಾಜಕಾರಣಿಗಳಲ್ವ ನಾವು, ಯಾಕೆ ಭಯ? ಹೆಂಗಾರು ಇರ್ಲಪ್ಪ, ಯಾಕೆ ಬೇಕು ಸ್ಟ್ರಿಕ್ಟ್ ಅಂತ ಅನಿಸ್ಲಿಲ್ವಾ? ಮಾವ ಸ್ಟ್ರಿಕ್ಟು. ನಾವು ರಾಜಕಾರಣಿಗಳು, ನಾವು ಎಲ್ಲರ ಜೊತೆ ಬೆಳೆದಿದ್ದೀವಲ್ವ, ಪೊಲೀಸ್ನವ್ರ ಜೊತೆ ಬೆಳೆದಿದ್ದೀವಿ, ಎಲ್ಲರ ಜೊತೆ ಬೆಳೆದಿದ್ದೀವಿ. ಓಕೆ ಒಂದು ಸ್ವಲ್ಪ ಜಾಸ್ತಿ ಸೆಕ್ಯೂರಿಟಿ ಥರ ಇರುತ್ತೆ, ಲೀಗಲ್ ಗೈಡೆನ್ಸ್ ಸಿಗುತ್ತೆ ಅಂತ ಮಾಡ್ಕೊಂಡ್ಬಿಟ್ರಿ. ಹೌದು. ಓಕೆ ಮೇಡಮ್, ಸರ್ ನೋಡಿದ ತಕ್ಷಣ ಇಷ್ಟ ಆದರೆ ಯಾವ ಗುಣ ಇಷ್ಟ ಆಯಿತು ನಿಮಗೆ? ಸಿಂಪ್ಲಿಸಿಟಿ ನಂಗೆ ಇಷ್ಟ. ನಾನು ಡಿಗ್ರಿ ಮಾಡದೇ ಇದ್ದರು ಡಿಗ್ರಿ ಮಾಡಿರೋ ಮಗಳನ್ನ ಕೊಟ್ಟರು. ಮಹಾನಾಡು ಕಟ್ಟೆ ಮನೆ ಯಜಮಾನ್ ಗಂಗಪ್ಪನವರ ಮೊಮ್ಮಗ ಅಂತ ಇವರು ಹುಡುಕಿ ಕೊಟ್ಟದ್ದು ಇವ್ರ ಮಗಳನ್ನ. ಆ ಹೆಸ್ರ ಮೇಲೇನೆ ಕೊಟ್ಟದ್ದು ಇವರು. ಮದುವೆ ದಿನ ನಾನು ನೆನ್ಪು ಮಾಡ್ಕೊಳ್ಳೋದಿದ್ರೆ ಮೇಡಮ್, ಯಾರೆಲ್ಲ ಬಂದಿದ್ರು, ಹೇಗೆಲ್ಲ ಆಯಿತು ಮದುವೆ? ಎಲ್ಲ ಮದುವೆ ಆ್ಯಕ್ಚುಲಿ ನನಗೆ ಹುಲಿಕಟ್ಟೆ ಇವ್ರ ಮನೇಲೇ ಆಗಿದ್ದು. ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಆಗೆಲ್ಲ BJP ಇರೋದ್ರಿಂದ BJP ಲೀಡರ್ಸ್ ಎಲ್ಲರೂ ಬಂದಿದ್ದರು. ಒಂದು 40,000 ಜನ 50,000 ಜನ ಇದ್ದರು ಮೇಡಮ್ ಆವಾಗಲೇ ಮದುವೆಗೆ. ಒಂದು 2-3 ಕಿಲೋಮೀಟ್ರಿಂದ ಇಳಿದು ಎಲ್ಲ ಕಾರ್ಗಳು ಅಲ್ಲೇ ನಿಲ್ಲಿಸ್ಬಿಟ್ಟು ಎಲ್ಲ ನಡ್ಕೊಂಬಂದಿದ್ರು. ಜಾತ್ರೆ ಆದಂಗೆ ಆಯಿತು ಮದುವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.